ನಾನು ವ್ಯಥೆಪಡುತ್ತಾ ದೇವರನ್ನು ಸ್ಮರಿಸುವೆನು, ಮನಗುಂದಿದವನಾಗಿಯೇ ಹಂಬಲಿಸುವೆನು. ಭಾನುವಾರ 6ನೇ ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಣ್ಯಕಾಂಡ 10ನೇ ಅಧ್ಯಾಯದ 31ನೇ ವಚನ. ಆದರೆ ಮೋಶೆ ಅವನಿಗೆ, ನಮ್ಮನ್ನು ಬಿಟ್ಟು ಹೋಗಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಈ ಅರಣ್ಯದಲ್ಲಿ ಡೇರೆಗಳನ್ನು ಹಾಕುವ ಸ್ಥಳಗಳು ನಿನಗೆ ಗೊತ್ತಿರುವುದರಿಂದ ನೀನು ನಮಗೆ ಕಣ್ಣಿನಂತೆ ಇರಬೇಕು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮಗೆ ಮಾರ್ಗದರ್ಶಕನಾಗಿರುವಂಥದ್ದು ಹೌದು. ಆದರೆ ನಮ್ಮ ಮಾರ್ಗದಲ್ಲಿ ಅನೇಕ ವಿಧವಾದಂಥ ಕಾರ್ಯಗಳು ನಡೆಯಬೇಕಾಗಿದೆ. ಅದಕ್ಕೆ ಜನರ ಸಹಾಯ ಅಗತ್ಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಜನರ ಸಹಾಯ. ಇಸ್ರಾಯೇಲ್ ಜನರನ್ನು ಮೋಶೆ ದೇವರ ಆಜ್ಞೆಯಂತೆ ಅಡವಿಯ ಮೂಲಕವಾಗಿ ವಾಗ್ದಾನದ ದೇಶದ ಕಡೆಗೆ ನಡೆಸುವಂಥ ಸಂದರ್ಭದಲ್ಲಿ ದೇವರು ತಾನೇ ಅಗ್ನಿ ಮೇಘ ಸ್ತಂಭವಾಗಿ ಅವರ ಮಾರ್ಗವನ್ನು ತೋರಿಸುತ್ತಾ ಮಾರ್ಗದರ್ಶಕನಾಗಿ ನಡೆಯುತ್ತಿದ್ದನು. ಆದರೆ ಹೋಗುವಂಥ ಸ್ಥಳಗಳಲ್ಲಿ, ಆ ಮೇಘವು ನಿಂತಂಥ ಸ್ಥಳಗಳಲ್ಲಿ ಅವರು ಡೇರೆಗಳನ್ನು ಹಾಕಿಕೊಳ್ಳಬೇಕಾಗಿತ್ತು. ಅದಕ್ಕೆ ಮಿದ್ಯಾನನಾದ ರೋಗುವೇಲನು ಮಗನಾದ ಹೋಬಾಬನಿಗೆ ಮೋಶೆಯು ತಮ್ಮೊಂದಿಗೆ ಇರಬೇಕೆಂಬುದಾಗಿ ಕೇಳಿಕೊಂಡಾಗ, ರೋಗುವೇಲನು ತಾನು ತನ್ನ ಊರಿಗೂ ತನ್ನ ಮನೆತನದವರಿಗೂ ಅವನು ಹೋಗಿ ಅವರೊಂದಿಗಿರಬೇಕೆಂಬುದಾಗಿ ಹೇಳಿದನು. ಆದರೆ ಮೋಶೆ ಒತ್ತಾಯ ಮಾಡಿ, ನಾವು ಹೋಗುವಂಥ ಸ್ಥಳಗಳಲ್ಲಿ, ನಾವು ಇರಬೇಕಾದಂಥ ಸಮಯದಲ್ಲಿ ಡೇರೆಗಳನ್ನು ಹಾಕಿಕೊಳ್ಳುವಂಥ ಸ್ಥಳಗಳು ನಿನಗೆ ಗೊತ್ತಿವೆ ಎಂಬುದಾಗಿ ಹೇಳಿ, ಅದಕ್ಕೆ ನೀನು ನಮ್ಮೊಂದಿಗೆ ಪಯಣಿಸಬೇಕೆಂಬುದಾಗಿ ಕೇಳಿಕೊಂಡನು. ಅದರಂತೆ ಅವನು ಅವರೊಂದಿಗೆ ಹೋದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ನಮಗೆ ಮಾರ್ಗದರ್ಶಕನಾಗಿ ನಡೆಸುತ್ತಿದ್ದಾನೆ, ಹೌದು. ಆದರೆ ಈ ಮಾರ್ಗದಲ್ಲಿ ನಾವು ಹಾದು ಹೋಗುವಾಗ ಹಲವಾರು ಪರಿಸ್ಥಿತಿಗಳಲ್ಲಿ ಹಲವಾರು ಜನರ ಸಹಾಯ ನಮಗೆ ಅಗತ್ಯವಾಗಿರುತ್ತದೆ. ಯಾಕಂದರೆ ನಾವು ಉಳಿಕೊಳ್ಳಬೇಕಾದಂಥ ಸ್ಥಳಗಳಲ್ಲಿ ನಮಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಹಾಯ ಸೌಕರ್ಯಗಳಿಗೆ ತಕ್ಕ ರೀತಿಯಾದಂಥ ವ್ಯಕ್ತಿಗಳು, ಅವರ ಸಹಾಯ, ಅವರ ಪಾಂಡಿತ್ಯ, ಅವರ ಜ್ಞಾನ ಅಗತ್ಯವಿದೆ. ನಮ್ಮ ಪಯಣದಲ್ಲಿ ಅನೇಕರ ಸಹಾಯ ನಮಗೆ ಅಗತ್ಯ. ಮೋಶೆ ಅದ್ಭುತಗಳನ್ನು ಮಾಡುವಂಥ, ದೇವರೊಂದಿಗೆ ಮಾತನಾಡುವಂಥ, ದೇವರ ಮಾರ್ಗದರ್ಶನ ನಡೆಯುವಂಥವನಾಗಿದ್ದರೂ ಅವನು ಜನರ ಸಹಾಯವನ್ನು ಅವನು ಸ್ವೀಕರಿಸಿದನು, ಅದರಂತೆ ನಡೆದನು. ನಾವು ಸಹ ದೇವರ ಮಾರ್ಗದರ್ಶನದಲ್ಲಿ ದೇವಜನರ ಸಹಾಯದಿಂದ ಮುಂದೆ ಸಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ಕರುಣಿಸಿ ನಮ್ಮನ್ನು ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.